ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಆದಂತಹ ಸೆಜ್ವಾನ್ ರೈಸ್ ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡ್ಕೊಂಬರೋಣ. ಮೊದಲು ಒಂದು ಬಾಣಲೆ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಕ್ಯಾಬೇಜ್, ಕ್ಯಾರೆಟ್, ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇಷ್ಟು ತರಕಾರಿ ಸ್ವಲ್ಪ ಫ್ರೈ ಆಗಲಿ. ಇದು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಿಷ್ಟೇ ತರಕಾರಿ ಇದ್ದರೆ ಸಾಕು, ಅದ್ಭುತವಾದಂತಹ ರೈಸ್ ರೆಡಿ ಆಗುತ್ತೆ. ಓಕೆ ನೋಡಿ, ಇವಾಗ ಆಲ್ಮೋಸ್ಟ್ ತರಕಾರಿಗಳೆಲ್ಲ ಫ್ರೈ ಆಗಿದೆ. ಇವಾಗ ನಾನು ಮಾಡಿಟ್ಕೊಂಡಿರುವಂಥ ರೈಸ್ನ ಇದಕ್ಕೆ ಹಾಕೋಣ. ನಾನಿಲ್ಲಿ ಬಾಸುಮತಿ ರೈಸ್ ಮತ್ತು ನಾರ್ಮಲ್ ರೈಸ್ನ ಮಿಕ್ಸ್ ಮಾಡಿ ತುಂಬ ಉದುರಾಗಿ ಅನ್ನನ ಮಾಡಿಟ್ಕೊಂಡಿದ್ದೆ. ತಣ್ಣಗಾದಮೇಲೆ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ಟವ್ ಆನಲ್ಲಿದೆ ಬಟ್ ಮೀಡಿಯಮ್ ಫ್ಲೇಮಲ್ಲಿದೆ. ಚೆನ್ನಾಗಿದೆ. ಫಸ್ಟ್ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ 2 ನಿಮಿಷದಲ್ಲಿ 5 ನಿಮಿಷದಲ್ಲಿ ಯಾವ ರೈಸು ಆಗೋಲ್ಲ ಅಂತ. ಬಟ್ ನಿಜಕ್ಕೂ ಇದು ಫಟಾಫಟ್ ಅಂತ ಬರೀ 2 ನಿಮಿಷದಲ್ಲಿ ಆಗೋಗುತ್ತೆ. ಓಕೆ ನೋಡಿ, ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಸೆಜ್ವಾನ್ ಸಾಸ್ ಹಾಕ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ಅದರಲ್ಲಿ ಹುಳಿ ಇರುತ್ತೆ, ಎಲ್ಲ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು 2-3 ಸ್ಪೂನಷ್ಟು ಅನ್ನ ನೋಡ್ಕೊಳ್ಳಿ, ನೀವು ನೋಡ್ಕೊಂಡು ಈ ಸಾಸ್ನ ಹಾಕಿ. ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ನೀವು ರೆಡ್ ಚಿಲ್ಲಿ ಸಾಸ್ ಸಹ ಸೇರಿಸ್ಬೋದು. ಬಟ್ ಈ ಒಂದು ಸೆಜ್ವಾನ್ ಸಾಸಲ್ಲಿ ಸ್ವಲ್ಪ ಖಾರ ಕೂಡ ಇರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಸ್ವಲ್ಪ ಹುಳಿ ಎಲ್ಲ ಇರೋದ್ರಿಂದ ಸಾಸು, ಉಪ್ಪನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಅನ್ನಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೀವು ಬೇಕಾದ್ರೆ ಎಷ್ಟು ತರಕಾರಿ, ಬೇರೆ ಬೇರೆ ಯಾವ ತರಕಾರಿ ಸಹ ಸೇರಿಸ್ಬೋದು. ಪೆಪ್ಪರ್ ಪೌಡ್ರ್ ಸಹ ಸೇರಿಸ್ಬೋದು. ಬಟ್ ಇದಕ್ಕೆ ಈ ಸಾಸ್ ಹಾಕಿಬಿಟ್ರೆ ಯಾವ ಸಾಸು ಬೇಕಾಗೋದಿಲ್ಲ. ಇದಕ್ಕೆ ಯಾವ ಪೌಡರ್ ಸಹ ಬೇಕಾಗೋದಿಲ್ಲ. ಇವಾಗ ಸ್ವಲ್ಪ ಸಾಲ್ಟ್ ನೋಡೋಣ. ಸಾಲ್ಟ್ ಕರೆಕ್ಟಾಗಿದ್ದರೆ ಏನು ಬೇಡ, ಸ್ವಲ್ಪ ಕಡಿಮೆ ಅನಿಸಿದರೆ ನೀವು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಓಕೆ, ನನಗೆ ಸ್ವಲ್ಪ ಯಾಕೋ ಸಾಲ್ಟ್ ಕಡಿಮೆ ಅನ್ನಿಸ್ತಿದೆ. ಇದಕ್ಕೆ ಸ್ವಲ್ಪ ನಾನು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿ, ಚೆನ್ನಾಗಿದ್ದ ಸ್ವಲ್ಪ ಐ ಫ್ಲೇಮಲ್ಲಿ ರೈಸ್ ಹಾಕಿದ ಮೇಲಿಂದ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು. ನೋಡಿ, ಅದ್ಭುತವಾದಂತಹ ಸೆಜ್ವಾನ್ ರೈಸ್ ರೆಡಿ ಆಗೋದು. ತುಂಬ 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 ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.